ಅಲ್ಲ ಇವತ್ತು ವಿರೋಧ ಪಕ್ಷದಲ್ಲಿ ಕುಂತಿದ್ದೀವಿ, ಜನರು ತಿರಸ್ಕಾರ ಮಾಡಿದ್ರಿಂದ ಅವ್ರು ಸ್ಟ್ರಾಟಜಿ ಮಾಡಿದಕ್ಕೋಸ್ಕರವಾಗಿ ಅವ್ರ ಸ್ಟ್ರಾಟಜಿಯಲ್ಲಿ ಜನರು ಸಿಗಾಕೊಂಡು ಜನರು ನಂಬಿ ಇವತ್ತು ಮೋಸ ಆಗಿದ್ದಾರೆ. ಇವತ್ತು ವಿರೋಧ ಪಕ್ಷದಲ್ಲಿ ನಾವು ಕುಂತಿದ್ದೀವಿ. ಹಂಗಾಗಿ ಇತ್ತೀಚೆಗೆ ಅವರು ನಾಟಕ ಕಂಪನಿಗಳು ಏನೇನು ನಾಟಕ ಆಡ್ತಾ ಇದ್ದಾರೆ, ಯಾರ್ಯಾರು ಪಾತ್ರಧಾರಿಗಳು ಯಾವ್ಯಾವ ವೇಷಗಳು ಹಾಕ್ಕೊಂಡಿದ್ದಾರೆ ಅವೆಲ್ಲ ಕೂಡ ಹೊರಗಡೆ ಬೀಳ್ತಾ ಇದ್ದಾವೆ. ಆ ಬೀಳುವಂಥ ಟೈಮಲ್ಲಿ ಮುಂದಕ್ಕೆ ಜನರು ಅದು ತೀರ್ಮಾನವನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಇದು ಆಕ್ಚುಲಿ ವಿರೋಧ ಪಕ್ಷದವರನ್ನ ಬಹಳ ಸಮರ್ಥವಾಗಿ ಇಲ್ಲಿವರೆಗೂ ಎದುರಿಸಿದ್ದೀವಿ, ಮುಂದೇನೂ ಕೂಡ ಎದುರಿಸ್ತೀವಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಅದು ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು, ಸುಳ್ಳು ಅಪಪ್ರಚಾರಗಳನ್ನ, ಸುಳ್ಳುಗಳನ್ನ, ಆರೋಪಗಳನ್ನ, ಸುಳ್ಳು ಅಪವಾದಗಳನ್ನ ಮಾಡ್ತಕ್ಕಂಥದ್ದು ಬಿಜೆಪಿಯವರ ಚಾಳಿ, ಜೆಡಿಎಸ್ನವರ ಚಾಳಿ. ಇವರಿಬ್ಬರನ್ನು ಕೂಡ ಬಹಳ ಸಮರ್ಥವಾಗಿ ನಮ್ಮ ಸರ್ಕಾರ ಎದುರಿಸ್ತದೆ. ನಾನು DCM ಇಬ್ರು ಕೂಡ, DK ಶಿವಕುಮಾರ್ ಇಬ್ರು ಕೂಡ ಇವರನ್ನ ಅಸೆಂಬ್ಲಿನಲ್ಲಿ ಬಹಳ ಸಮರ್ಥವಾಗಿ ಎದುರಿಸ್ತೇವೆ. ಅದಕ್ಕೆ ಬೇಕಾದಂತ ಸ್ಟ್ರಾಟಜಿ ಏನ್ ಬೇಕು ಅದನ್ನ ಮಾಡಿದ್ದೀವಿ ನಾವು. ಗಂಡು ನನ್ ಮಗನೇ, ಕೆರೆ ಕುಂಟೆ ಅಲ್ಲೋ, ನಿಮ್ ಮನೆ ಹತ್ರಕ್ಕೆ ಬರ್ತೀರಾ? ನಿನ್ ಅಡ್ರೆಸ್ ಕಳ್ಸ. ಏನಣ್ಣ ಅಡ್ರೆಸ್ಗೆ ಬರ್ತೀರಿ, ಅಡ್ರೆಸ್ಗೆ ಬಂದು ಮಗನೇ. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಅವರೆಲ್ಲರೂ ಕೂಡ ಕುಂತು ಸ್ಪಷ್ಟವಾಗಿ ಹೇಳಲ್ಲ, 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯರಂದು ಹೇಳಲ್ಲ. ಅಲ್ಲ, ಗೊಂದಲದ ಬಗೆಹರಿಸ್ಕೊಂತೀವಿ, ಹೆಂಗ್ ಬಗೆಹರಿಸ್ಕೋಬೇಕು? ಅವ್ರು ಕದನ ವಿರಾಮ ಮಾಡ್ತಾರೋನೋ, ಇಲ್ಲಿದ್ರಿಗಿನ ಸ್ವಯಂ ಘೋಷಣೆಯಿಂದ ಅವರೇ ವಿರಾಮ ಆಗ್ತಾರೋ, ಅದು ಮುಖ್ಯ ಅಲ್ಲ. ಅವ್ರಿಗೆ ಏನನ್ನ ನೈತಿಕತೆ ಇದ್ರಿಗೆ, ಈ ರಾಜ್ಯದಲ್ಲಿದ್ದಂಥ ಜನರ ಬಗ್ಗೆ, ಡೆಮೊಕ್ರೆಟಿಕ್ ಬಗ್ಗೆ, ಸಂವಿಧಾನದ ಬಗ್ಗೆ ಗೌರವ ಇದ್ರಿಗಿನ ಅವ್ರು ಘೋಷಣೆ ಮಾಡಲಲ್ಲ. 5 ವರ್ಷಗಳ ಕಾಲ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿಗಳನ್ನು ಘೋಷಣೆ ಮಾಡಲಿ. ಇಲ್ಲ ಅಂದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನ ತೆಗಿತಿದ್ವಿ ಅಂದೇಳಿ ಘೋಷಣೆ ಮಾಡಲಿ. ಇಲ್ಲದ್ರೆ ಯಾರು ಮುಖ್ಯಮಂತ್ರಿಗಳು ಆಗ್ತಾರನ್ನಂಥ ಹೆಸರನ್ನಾಗಲಿ ಘೋಷಣೆ ಮಾಡಿ. ಆ ದಲಿತರು ಮಾಡ್ತೀರಾ, ಮುಂದುವರಿದಂಥವ್ರು ಜನರು ಮಾಡ್ತೀರಾ, ಎಸ್ಟಿಗಳು ಮಾಡ್ತೀರಾ, ಯಾವ ಜನಾಂಗದವ್ರು ಮಾಡ್ತೀರಿ, ಯಾರು ನಾಯಕರು ಮಾಡ್ತೀರಿ ಅಂತೇಳಿ ಹೇಳೋದನ್ನ ಹೇಳ್ರಲ್ಲ. ಯಾಕೆ ನೀವೇ ಗೊಂದಲಗೂಡು ಮಾಡ್ಕೊಂಡಿರಿ? ನೀವೇ ಏನು ಹೇಳ್ತೀರಿ? ಕದನ ವಿರಾಮ ಆಗ್ತಾ ಇದೆ, ಮುಂದಕ್ಕೆ ನಾವು ಯಾವುದೇ ಇಲ್ಲ, ಅಧಿವೇಶನ ಆಗೋ ತನಕ ನೀವೇ ಮಾಡ್ಕೊತ ಇದ್ರಿ. ಯಾರಂದೇಳಿ ನೀವು ಹೇಳ್ರಲ್ಲ. ಯಾರು ಏನು ಅತ್ತದ ಹೇಳಿದ್ರೆ ಆ ಕದಮ ವಿರಾಮ ಆಗೇ ಆಗುತ್ತೆ. ಹೇಳಾರದಂತೆ ಸುಮ್ಮನೆ ಬಾಯಲ್ಲಿ ಹೇಳಿದ್ರಿಂದ ನಾವು 142 ಜನ ಇರತಕ್ಕಂಥದ್ದು, ಅವರಿರೋದು 64 ಜನ ಮಾತ್ರ. ಜೆಡಿಎಸ್ ಇರೋದು ಎಷ್ಟು? 18. ಅವರಿಬ್ರು ಸೇರಿದ್ರು ಕೂಡ 84 ಆಗ್ಬೋದು, 82 ಆಗ್ಬೋದು ಹೊರತು ಅದಕ್ಕಿಂತ ಜಾಸ್ತಿ ಆಗಿ ಸಾಧ್ಯನೇ ಇಲ್ಲ. ಅದರಿಂದ ಅದು ಇಟ್ಸ್ ಎ ಫುಟೈಲ್ ಎಕ್ಸರ್ಸೈಸ್ ಅಂತ ನನಗನ್ಸುತ್ತೆ. ಅವರು ಏನೇ ಮಾಡಿದ್ರು ಕೂಡ ಅಸೆಂಬ್ಲಿನಲ್ಲಿ, ಅವರು ಏನೇ ಆರೋಪಗಳನ್ನು ಮಾಡಿದ್ರು ಕೂಡ, ಸುಳ್ಳು ಆರೋಪಗಳನ್ನು ಮಾಡಿದ್ರು ಕೂಡ ಅವೆಲ್ಲವನ್ನು ಕೂಡ ಸಮರ್ಥವಾಗಿ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಬಹಳ ಮುಖ್ಯವಾಗಿ ತೀರ್ಮಾನ ಮಾಡಿರ್ತಕ್ಕಂಥದ್ದು, ನಾವಿಬ್ರೂ ಹೈಕಮಾಂಡ್ನವರು ಏನು ಹೇಳ್ತಾರೆ ಹಂಗೆ ಕೇಳೋದು. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದನ್ನ ಕೇಳೋದು. ಹೈಕಮಾಂಡ್ನವರು ಬಹುಶಃ ಈಗ ಅಸೆಂಬ್ಲಿ ಇರೋದ್ರಿಂದ ನಮಗೆ ಇಬ್ಬರಿಗೂ ಕೂಡ ಈ ಗೊಂದಲಗಳೇನಿದಾವೆ ಇದನ್ನ ತಿಳಿ ಮಾಡತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ. ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ. ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ, ಈಗಲೂ ಇಲ್ಲ,
ಆದರೆ ಕ್ರಿಯೇಷನ್ ಆಗ್ಬಿಟ್ಟಿದೆ ಗೊಂದಲಗಳು. ಕೆಲವು ಮೀಡಿಯಾಗಳು ಮಾಡಿದ್ದಾರೆ. ನೀವು ಒಪ್ಕೊಳ್ಳದೆ ಇದ್ರೆ ಬಿಡಮ್ಮ, ನೀನು ಒಪ್ಕೊಳ್ಳಲ್ಲ. ನಿಮ್ಮ ಹಳೇದು ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಇವಾಗ ಕತೆ ಇದ್ದಂಗಿದೆಯಲ್ಲ ಪೇ. ಮತ್ತೆ ಇವಾಗ ಏನು ಸುಮ್ಮನೆ ಬ್ರೇಕ್ಫಾಸ್ಟ್ ಮೀಟಿಂಗು, ಲಂಚ್ ಮೀಟಿಂಗು, ಡಿನ್ನರ್ ಮೀಟಿಂಗು, ಇದು ಸುಮ್ಮನೆ ನಾಟಕ. ಸುಮ್ಮನೆ ನಾಟಕ ಅಂದ್ರೆ ಹೇಳ್ಬೇಕಲ್ಲ, ನಾಟಕ ಆಡ್ತಾ ಇದೀವಿ ನಾವು. ಮತ್ತೆ ನಮ್ಮ ನಾಟಕ ಆದ ನಂತರ ಮತ್ತೆ ಮಂತ್ರಿಗಳು ಎಲ್ಲಾರುಗಳು ಸೇರ್ಕೊಂಡು ಮತ್ತೆ ನಾಟಕ ಮಾಡ್ಕೊಂತ ಮತ್ತೆ ಅಧಿವೇಶನ ಮುಗಿದ ಮತ್ತೆ ಪ್ರಾರಂಭ ಮಾಡ್ತೀವಿ. ಅಧಿವೇಶನದಲ್ಲಿ ಬಿಜೆಪಿಯನ್ನ ಯಾವ ರೀತಿ ಕಟ್ಟಿ ಹಾಕ್ಬೇಕು ಅನ್ನುವಂತ ಸ್ಟ್ರಾಟಜಿ ಅಲ್ಲ ಮಾಡಿದಾರಲ್ಲ, ಮಾಡಿದಕ್ಕೋಸ್ಕರವಾಗಿ ನಾವು ಸೋತಿದ್ದೀವಲ್ಲ. ಇವತ್ತು ವಿರೋಧ ಪಕ್ಷದಲ್ಲಿ ಕುಂತಿದ್ದೀವಿ, ಜನರು ತಿರಸ್ಕಾರ ಮಾಡಿದ್ರಿಂದ ಅವ್ರ ಸ್ಟ್ರಾಟಜಿ ಮಾಡಿದಕ್ಕೋಸ್ಕರವಾಗಿ ಅವ್ರ ಸ್ಟ್ರಾಟಜಿಯಲ್ಲಿ ಜನರು ಸಿಗಾಕೊಂಡು ಜನರು ನಂಬಿ ಇವತ್ತು ಮೋಸ ಆಗಿದ್ದಾರೆ. ಇವತ್ತು ವಿರೋಧ ಪಕ್ಷದಲ್ಲಿ ನಾವು ಕುಂತಿದ್ದೀವಿ. ಹಂಗಾಗಿ ಇತ್ತೀಚೆಗೆ ಅವರು ನಾಟಕ ಕಂಪನಿಗಳು ಏನೇನು ನಾಟಕ ಆಡ್ತಾ ಇದ್ದಾರೆ, ಯಾರ್ಯಾರು ಪಾತ್ರಧಾರಿಗಳು ಯಾವ್ಯಾವ ವೇಷಗಳು ಹಾಕ್ಕೊಂಡಿದ್ದಾರೆ, ಅವೆಲ್ಲ ಕೂಡ ಹೊರಗಡೆ ಬೀಳ್ತಾ ಇದ್ದಾವೆ. ಆ ಬೀಳುವಂಥ ಟೈಮಲ್ಲಿ ಮುಂದಕ್ಕೆ ಜನರು ಅದು ತೀರ್ಮಾನವನ್ನು ಕೊಡೋಂಥ ಕೆಲಸ ಮಾಡ್ತಾರೆ. ಅಲ್ಲ ಅವರು ಹೇಳಲ್ಲ. ಇವತ್ತು ಹೈಕಮಾಂಡಿನ ಯಾರು ಕರ್ನಾಟಕದ ಇನ್ಚಾರ್ಜ್ ಆದಂಥ ಸುರ್ಜೇವಾಲಾ ಅವರು ರಾಷ್ಟ್ರೀಯ ನಾಯಕರಾದಂಥ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ಅವರೆಲ್ಲರೂ ಕೂಡ ಕುಂತು ಸ್ಪಷ್ಟವಾಗಿ ಹೇಳಲ್ಲ. 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯರಂದು ಹೇಳಲ್ಲ. ಅಲ್ಲ, ಗೊಂದಲದ ಬಗೆಹರಿಸ್ಕೊಂತೀವಿ. ಹೆಂಗೆ ಬಗೆಹರಿಸ್ಕೋಬೇಕು? ಅವ್ರು ಕದನ ವಿರಾಮ ಮಾಡ್ತಾರೋ, ಇಲ್ಲಿದ್ರಿಗಿನ ಸ್ವಯಂ ಘೋಷಣೆಯಿಂದ ಅವರೇ ವಿರಾಮ ಆಗ್ತಾರೋ, ಅದು ಮುಖ್ಯ ಅಲ್ಲ. ಅವ್ರಿಗೆ ಏನನ್ನ ನೈತಿಕತೆ ಇದ್ರಿಗಿನ, ಈ ರಾಜ್ಯದಲ್ಲಿದ್ದಂಥ ಜನರ ಬಗ್ಗೆ, ಡೆಮೊಕ್ರೆಟಿಕ್ ಬಗ್ಗೆ, ಸಂವಿಧಾನದ ಬಗ್ಗೆ ಗೌರವ ಇದ್ರಿಗಿನ ಅವ್ರು ಘೋಷಣೆ ಮಾಡಲಿಲ್ಲ. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳನ್ನು ಘೋಷಣೆ ಮಾಡಲಿ. ಇಲ್ಲ ಅಂದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನ ತೆಗಿತಿದ್ವಿ ಅಂತೇಳಿ ಘೋಷಣೆ ಮಾಡಲಿ. ಇಲ್ಲದ್ರೆ ಯಾರು ಮುಖ್ಯಮಂತ್ರಿಗಳು ಆಗ್ತಾರನ್ನಂಥ ಹೆಸರನ್ನಾಗಲಿ ಘೋಷಣೆ ಮಾಡಿ. ಆ ದಲಿತರು ಮಾಡ್ತೀರಾ, ಮುಂದುವರಿದಂಥವ್ರು ಜನರು ಮಾಡ್ತೀರಾ, ಎಸ್ಟಿಗಳು ಮಾಡ್ತೀರಾ, ಯಾವ ಜನಾಂಗದವ್ರು ಮಾಡ್ತೀರಿ, ಯಾರು ನಾಯಕರು ಮಾಡ್ತೀರಿ ಅಂತೇಳಿ ಹೇಳೋದನ್ನ ಹೇಳ್ರಲ್ಲ. ಯಾಕೆ ನೀವೇ ಗೊಂದಲಗೂಡು ಮಾಡ್ಕೊಂಡಿರಿ? ನೀವೇ ಏನು ಹೇಳ್ತೀರಿ? ಕದನ ವಿರಾಮ ಆಗ್ತಾ ಇದೆ, ಮುಂದಕ್ಕೆ ನಾವು ಯಾವುದೇ ಇಲ್ಲ, ಅಧಿವೇಶನ ಆಗೋ ತನಕ ನೀವೇ ಮಾಡ್ಕೊತ ಇದ್ರಿ. ಯಾರಂದೇಳಿ ನೀವು ಹೇಳ್ರಲ್ಲ. ಯಾರು ಏನು ಅತ್ತದ ಹೇಳಿದ್ರೆ ಆ ಕದನ ವಿರಾಮ ಆಗೇ ಆಗುತ್ತೆ. ಹೇಳಾರದಂತೆ ಸುಮ್ಮನೆ ಬಾಯಲ್ಲಿ ಹೇಳೋದ್ರಿಂದ ಏನು ಉಪಯೋಗ ಆಗುತ್ತೆ? ಮತ್ತೆ ಇವಾಗ ಏನು ಸುಮ್ಮನೆ ಬ್ರೇಕ್ಫಾಸ್ಟ್ ಮೀಟಿಂಗು, ಲಂಚ್ ಮೀಟಿಂಗು, ಡಿನ್ನರ್ ಮೀಟಿಂಗ್, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಮಂತ್ರಿ ನಾನು ರೀಸಬಲ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಹೋಗಿರ್ಬೋದು ಕೇಂದ್ರಕ್ಕೆ ಮಂತ್ರಿಗಳು ಮಾಡಿ ಅಂತ ಹೋಗಿರ್ಬೋದು. ಸೊ ಇಟ್ ಡಸಂಟ್ ಮೀನ್ ದಟ್ ದೇ ಆರ್ ಅಗೇನ್ಸ್ಟ್ ದಿ ಲೀಡರ್ಶಿಪ್. ದೇ ಆರ್ ನಾಟ್ ಅಗೇನ್ಸ್ಟ್ ದಿ ಲೀಡರ್. ಹೌದು, ಕೆಲವರೆಲ್ಲ ಈಗ ಇವನು ಕೆಲವರೆಲ್ಲ ಬಂದು ನನ್ನ ಜೊತೆ ಮಾತಾಡಿದ್ದಾರೆ. ನಾವು ಹೋಗಿದ್ದು ಇದಕ್ಕೋಸ್ಕರ ಅಂತ ಹೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ನಾವು ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತದೆ, ಏನ್ ಡೈರೆಕ್ಷನ್ ಕೊಡ್ತದೆ, ಏನ್ ಇನ್ಸ್ಟ್ರಕ್ಷನ್ ಕೊಡ್ತದೆ, ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ದಿಸ್ ಈಸ್ ವಾಟ್ ಬಿಟ್ವೀನ್ DK Shivkumar and myself have decided. ನೀವಿಬ್ಬರು ಚರ್ಚಿಸಿ ಯಾರು ನೀವೇ ಅನ್ಕೊಂಡಿರೋದು? ನಾವೇಂಗ ಅನ್ಕೊಂಡ ಸರ್, ಶುರುವಾಗಿದ್ದು ಮುಖ್ಯಮಂತ್ರಿಗಳು DC ನಮ್ಗೇನ್ ಸಂಬಂಧ ಸರ್ ಅದು? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.